ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯೋಗಿ ವ್ಲಾಗ್ಸ್. ನಾನಂತೂ ಕ್ರೇಜಿ ಆಗಿದ್ದೀನಿ. ಎಲ್ಲರೂ ಹೇಗಿದ್ದೀರಾ ಗೈಸ್? ಇವತ್ತು ನಾವು ಶೆಡ್ಗೆ ಹೋಗ್ತಾ ಇದ್ದೀವಿ. ಶೆಡ್ಗೆ ಹೋಗಿ ತುಂಬ ದಿವಸ ಆಯಿತು. ಪೃಥ್ವಿ ಬ್ರೋ, ಗಗನ್ ಬ್ರೋ, ಎಸ್ ಪಿ ಬ್ರೋ ಎಲ್ಲರನ್ನೂ ಮೀಟ್ ಮಾಡಿ ತುಂಬ ದಿವಸ ಆಗ್ಬಿಟ್ಟೈತೆ. ಬಿಡ್ತಾರೆ ಅಂದ್ಕೊಳ್ರಿ. ಹೋಗ್ತಾ ಇದ್ದೀವಿ. ಹಂಗೆ ಆಕಾಶನೂ ಬರ್ತಾವ ಜೊತೆಗೆ. ಸೊ ಆಕಾಶ ಎಲ್ಲ ಫುಲ್ ಟಿಪ್ ಟಾಪ್ ಕಟ್ಟಿಂಗ್ ಎಲ್ಲ ರೆಡಿ ಮಾಡಿಸ್ಕೊಂಡ ಪೃಥ್ವಿ ಬ್ರೋದು ಕಾರ್ ರಿವ್ಯೂ ಮಾಡೋಣ ಅಂತ ಅಂದ್ಕೊಡೋಣ ಕೊಡೋನು. ಸೊ ರೈಟ್ ರೈಟು ಇಲ್ಲ ರೈಟ್ ಹತ್ರ. ಸೊ ಇವಾಗ ಹಾಗೆ ಅಲ್ಲಿ ಹೋಗಿ ಅವ್ರ ಕಾರ್ ರಿವ್ಯೂ ಮಾಡಿಕೊಂಡು ಹಂಗೆ ಟೈಮ್ ಪಾಸ್ ಮಾಡಿಕೊಂಡು ಅವ್ರೆಲ್ಲರೂ ಮಾತಾಡಿಸ್ಕೊಂಡು. ಸೊ ಗೈಸ್, ವ್ಲಾಗ್ ಮಾತ್ರ ತುಂಬ ಫನ್ನಿ ಆಗಿರುತ್ತೆ ಅಂತ ಅನ್ಸ್ಕೊಳ್ರಿ. ನಾನು ಅವ್ರನ್ನ ರೇಗಿಸ್ತೀನಿ, ಅವ್ರು ನನ್ನೇ ರೇಗಿಸ್ತಾರೋ ಗೊತ್ತಿಲ್ಲ. ನನ್ನ ಪ್ರಕಾರ ಎಲ್ಲ ಅವ್ರು ನನ್ನೇ ರೇಗಿಸ್ತಾರೆ. ಈ ಸಲ ಹೋದಾಗೆಲ್ಲ ನಾನು ಹಾಕೋತಿದ್ದೆ, ಅವ್ರನ್ನ ಫುಲ್ ರೇಕ್ಸ್ ಹಾಕ್ಬಿಡ್ತಿದ್ದೆ. ಸೊ ಇನ್ಮೇಲೆ ಅವ್ರು ನನ್ನ ಹಾಕೋತಾರೆ, ಯಾಕಂದರೆ ಹೋಗಿ ತುಂಬ ದಿವಸ ಆಯಿತು. ಸೊ ಬನ್ನಿ, ಸೊ ಶೆಡ್ ಹತ್ರ ಹೋಗಿ ಸಿಗೋಣ ಹೇಗೆ ಇರುತ್ತೆ ಇವತ್ತು ಅಂತ ನೋಡೋಣ. ಆಕಾಶನಿಗೆ ಸೀರೆ ಹುಟ್ಟಿಸ್ಬಿಟ್ಟೆಲ್ಲ ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಅದು ಮಾಡಕ್ಕೆ ಕೆಲಸ ಇಲ್ಲ ಅಂತಂದ್ರೆ ಆಕಾಶಂಗೆ ಸೀರೆ ಉಡಿಸಿ ವ್ಲಾಗ್ ಮಾಡ್ಸೋದು. ಗೈಸ್ ಕೆಲಸ ಐತೆ ಆ್ಯಕ್ಚುಲಿ. ಇನ್ನೊಂದು ಏನು ಗೊತ್ತಾ, ನಾವು ಸೊ ನಾನು ಬೆಳಗ್ಗೆ ಕರೆಕ್ಟಾಗಿ 12 ಗಂಟೆ ಅಷ್ಟಲ್ಲಿ ಕೆಲಸ ಮುಗಿಸ್ಬಿಡ್ತೀನಿ ಗೈಸ್. ನಂದು 12 ಗಂಟೆ ಅಷ್ಟಲ್ಲಿ ಕೆಲಸ ಮುಗಿಸ್ಬಿಡ್ತೀನಿ. ಸೊ ಮಧ್ಯಾಹ್ನ ಫ್ರೀ ಆಗಿಬಿಡ್ತೀನಿ. ಆ್ಯಕ್ಚುಲಿ ಫ್ರೀ ಆಗ್ತಿರ್ಲಿಲ್ಲ. ಇವಾಗ ವಿಡಿಯೋ ಮಾಡಬೇಕು ಅಂತಲೇ ಡಿಸೈಡ್ ಆಗಿ ಫುಲ್ಲು ಪ್ರಿಪೇರ್ ಆಗಿ ಬಂದಿರೋದು. ಅಣ್ಣನಿಗೆ ರೆಕ್ಸ್ ಇನ್ನು ಮೇಲೆ ಇರೋದು ವ್ಲಾಗ್ಸಲ್ಲೆಲ್ಲ ಹಾಕ್ಬಿಡೋದೆ ನಂದಾಗ್ಬಿಡ್ಬೇಕು. ಫೈನಲಿ ಶೆಡ್ಗೆ ಬಂದ್ಬಿಟ್ಟವು. ಟಟಾ ಒಂದು ಯಾವ ಸಿಟಿ ಇದು? ನನ್ನ ಕಾರಿಗೆ ಇದೇ ಥರ ಹುಡುಕ್ತಾ ಇದ್ದೀನಿ ನಾನು, ಸಿಗ್ಲಿಲ್ಲ. ಆದರೆ ಟಟಾ ಹೆಂಗೈತೆ ವ್ಲಾಗು? ಬೈಕ್ ಸೆಟ್ ಹೆಂಗೈತೆ? ಎಲ್ಲಿಗೆ ಆಗಲ್ಲಣ್ಣ? ಯಾರ್ದು ಕಾರು? ವಿಡಿಯೋ ಇದು ಡೂಪ್ಲಿಕೇಟ್ ಮಂಜ ಅದ್ಯಾವುದು ಯಾರು ಮಾಡಿರೋದು? ಫುಲ್ಲು ಪೊಲೀಸ್ದಾ? ಅದು ಈ ಸಿಟಿ ಸಖತ್ತಾಗೈತೆ. ಒಂದು ಗಗನ ಇಲ್ಲ, ಗಗನೆಲ್ಲ ಈಚೆ ಹೋಗ್ಬಿಟ್ರವ್ರೆ. ನನ್ನ ಗೈಸ್, ಫೈನಲಿ ಶೆಡ್ ಹತ್ರ ಬಂದು ಆಗಲೇ ಪೃಥ್ವಿ ಬ್ರೋ ಒಂದು ಕೆಲಸ ಕೊಟ್ಟರು. ಸೊ ಸಿವಿಕ್ಕು ಮತ್ತು ಹೋಂಡಾ ಸಿಟಿ ಎತ್ಕೊಂಡು ರಾಜ ಹತ್ರ ಹೋಗ್ತಾ ಇದ್ವಿ, ರಾಜಡರ್ಸ್ ಹತ್ರ. ಸೊ ಅಲ್ಲಿ ಹೋಗ್ಬಿಟ್ಟು ಇದು ಮತ್ತು ಅದನ್ನು ಬಿಟ್ಬಿಟ್ಟು ಸೊ ಹಂಗೆ ರ್ಯಾಪಿಡೋ ಮಾಡ್ಕೊಂಬರ್ಬೇಕು ಆ್ಯಕ್ಚುಲಿ ಆ ಕಡೆಯಿಂದ. ಸೊ ಆಕಾಶ್ ಸಿವಿಕ್ ಎತ್ಕೊಂಡು ಬರ್ತಾನೆ, ನಾನು ಸಿಟಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಫ್ಯೂಲ್ ಹಾಕ್ಸ್ಕೊಳ್ಳೋಣ ಗೈಸ್. ಫಸ್ಟು ಫ್ಯೂಲ್ ಹಾಕ್ಸ್ಕೊಂಡು ಹೊರಡೋಣ ಇಲ್ಲಿಂದ. ಗೈಸ್ ಪೆಟ್ರೋಲ್ ಹಾಕ್ಸಾಯಿತು. ಸೊ ಇವಾಗ ಹೊರಡೋಣ. ಆಕಾಶ ಇಲ್ಲೇ ಇದ್ದಾನೆ, ಆಕಾಶನೂ ಅಲ್ಲೇ ಬರ್ತಾವನೆ. ಸೊ ಇಲ್ಲಿಂದ ರಾಜಡರ್ಸು ಸುಮಾರು ಒಂದು 8 ಕಿಲೋಮೀಟ್ರ್ ಇರ್ಬೋದು ಗೈಸ್. 8 ಕಿಲೋಮೀಟ್ರ್ ಐತೆ. ಹೊಟ್ಟೆ ಬೇರೆ ಸಿಕ್ಕಾಬಡೆ ಎಸಿತೈತೆ ಅವನ ಅಕ್ಕಲ್ಲೇ. ಊಟ ಬೇರೆ ನಾಷ್ಟ ಏನೂ ತಿಂದಿಲ್ಲ ಗೈಸ್. ನಾಷ್ಟ ಓಟ್ಸ್ ತಿಂದೆ, ಬಟ್ ಇವಾಗ ಸಿಕ್ಕಾಬಟ್ಟೆ ಹೊಟ್ಟೆ ಎಸಿತೈತೆ. ನಾನ್ ವೆಜ್ ಬೇರೆ ತಿನ್ನಂಗಿಲ್ಲ. ಇವತ್ತು ಗುರುವಾರ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬೇರೆ ಹೋಗಿಲ್ಲ, ಇನ್ನು ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇಲ್ಲಿ ಗಗನ ಬೇರೆ ಬರ್ಬೇಕು, ಇನ್ನು ಗಗನೂ ಬಂದಿಲ್ಲ. ಶೆಡ್ಡಲ್ಲಿ ಪೃಥ್ವಿಬ್ರು ಒಬ್ಬರೇ ಇದ್ದಿದ್ದು. ಸೊ ಅವ್ರು ಬಂದ ತಕ್ಷಣ ಅವ್ರನ್ನ ಮಾತಾಡಿಸ್ಕೊಂಡು ಹಂಗೆ ಇದು ಅಕೌಂಟ್ ರಿವ್ಯೂ ಆಕಾಶ್ ರಿವ್ಯೂ ಮಾಡ್ತಾನಂತೆ. ಅದನ್ನು ಮಾಡ್ಕೊಂಡು ಸೀದಾ ಹೊರಡೋಣ ಇಲ್ಲಿಂದ. ಬೇಜಾನ್ ಕೆಲಸ ಐತೆ ಗೈಸ್ ಇವತ್ತು. ಇನ್ನೂ ಜಿಮ್ಗೆ ಓಡಬೇಕು, 12,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು, ಟೆಂಪಲ್ಗೆ ಹೋಗಬೇಕು, ಸಿಕ್ಕಾಬಡೆ ಕೆಲಸ ಐತೆ. ಸೊ ಹೋಗೋಣ ಬನ್ನಿ. ಆಕಾಶ ಬೇಡ ಅಂದ್ರು ನೀನು ಕೂಲ್ ಆಗಿರ್ಬೇಕು ಅಂದ್ಬಿಟ್ಟು ಕೂಲಿಂಗ್ ಗ್ಲಾಸ್ ಕೊಡ್ಸೋಣ. ಕೊನೆಗೂ ರಾಜ ಹತ್ರ ಎಡರ್ ಬಿಟ್ಟು ಸೀದಾ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಶೆಡ್ ಹತ್ರ ಹೋಗಿ ಊಟಕ್ಕೆ ಹೋಗ್ಬೇಕು. ಫಸ್ಟು ಹೊಟ್ಟೆ ಹಸಿದೈತೆ. ಸೊ ಹೋಗೋಣ ಬನ್ನಿ. ಫೈನಲಿ ಶೆಡ್ ಹತ್ರ ಬಂದಾಯ್ತು. ಸೊ ಇವಾಗ ಆಲ್ರೆಡಿ ಮನು ಮತ್ತೆ ಏನು ಆ ಕಡೆ ಹೋಯ್ತಾ ಇರೋದು? ದಾಚಿಗೆ. ಸೊ ಮೊಯ್ತಾನ ಅಲ್ಲವ್ರೆ, ಪೃಥ್ವಿಬ್ರು ಅಲ್ಲವ್ರೆ, ಲಿಖಿತ್ ಅಲ್ಲವ್ರೆ, ರಾಹುಲ್ ಬ್ರೋ ಮಲ್ಕೊಂಡೇ ಬಿಟ್ಟವ್ರೆ. ಇವಾಗ ಈ ಕಾರ್ನ ಎತ್ಕೊಂಡು ಸೊ ಈಗ ರಿವ್ಯೂಗೆ ಹೋಗ್ಬೇಕು. ಆಕಾಶ ರಿವ್ಯೂ ಏನೋ ಶಾಟ ತರ ಇದೆಯಾ? ಹಿಂಗೆ ಆಗ್ತಿದೆ ಗೈಸ್. ಈಗ ಈ ಕಾರ್ ಯಾರು ತಂದಿದ್ದು? ಲಿಖಿತ್ ಬ್ರೋ. ಲಿಖಿತ್ ಬ್ರೋ ಈ ಕಾರಲ್ಲಿ ಬಂದಿರೋದು. ಮನು ಆಟೋಲ್ಲಿ ಬಂದವನೆ. ಸೊ ಇವಾಗ ಅಕಾರ್ಡ್ ಎತ್ಕೊಂಡು ನಾವು ಆಟೋ ಇಸ್ಕೊಂತೀವಿ, ರಿವ್ಯೂ ಮಾಡಕ್ ಹೋಗ್ಬೇಕು. ಅಯ್ಯೋ ಕೇಳ್ಸಲ್ಲ ಬಿಡೋ, ಮೈಕ್ ಇಲ್ಲ ಐತೆ. ಹೊಟ್ಟೆ ಬೇರೆ ಹಸಿತೈತೆ. ಫಸ್ಟ್ ಇವಾಗ ಬರ್ರಿ ಊಟ ಮಾಡೋಣ, ಹೊಟ್ಟೆ ಹಸಿತೈತೆ. ವ್ಲಾಗು ನೋಡ್ರಿ ನೆಕ್ಸ್ಟ್ ಸ್ಯಾಮ್ಸಂಗ್ ಇನ್ಸ್ಟಾ ನಾನೇ. ವರುಣ್ ಆರಾಧ್ಯ, ಸ್ಯಾಮ್ಸಂಗ್ ಇನ್ಸ್ಟಾ. ನೆಕ್ಸ್ಟ್ ಇನ್ಯಾರು ಅವ್ರು ಡೈಲಿ ವ್ಲಾಗ್ಸ್ ಮಾಡೋದು?
ಎಷ್ಟೊಂದು ಜನ ಅವರೇ, ನಮ್ಗೆ ಗೊತ್ತೇ ಇಲ್ಲ. ಇಲ್ಲಿಂದ ಫಸ್ಟ್ ಊಟ ಮಾಡ್ಕೊಂಬರೋಣ ಬರ್ರಿ. ಬಾರ ಇಲ್ಲಿ ಅಯ್ಯೋ ಗೈಸ್, ಆಕಾಶನ್ ಪ್ಯಾಂಟ್ ನೋಡಿದ್ದೀರಾ? ದಪ್ಪ, ಅವ್ರ ಅಡ್ಡ ಹೆಸರು ದಪ್ಪಂಡು. ಏಯ್ ನಾಚಿಕೆ ನೋಡ್ರಿ ಅವ್ನಿಗೆ, ಬತ್ತ ನೋಡ್ರಿ, ಪ್ಯಾಂಟೇ ಉದುರೋಯ್ತೈತೆ. ಏನೋ 3D ಫ್ರೇಮ್ ಅಲ್ಲಿ ನಂಗೆ ಕಾಣ್ತಂದ್ ಕಡೆ ಒಂದು ಲವ್. 3 ಅಡಿ ಇದ್ರು 6 ಅಡಿ ಇದ್ದಂಗೆ ಆಡ್ತಾನೆ. ಗೈಸ್, ಮನು ಗಾಡಿ ಎತ್ಕೊಂಡು ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ಫಸ್ಟು ಲೇತ್ ಹತ್ರ ಐಟಮ್ ಐತೆ, ಲೇತ್ ಹತ್ರ ಹೋಗ್ಬಿಟ್ಟು ಆಮೇಲೆ ಊಟಕ್ಕೆ ಹೋಗ್ಬೇಕು. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತೈತೆ, ಅವಾಗಿಂದ ಹೇಳ್ತಾನೆ ಇದ್ದೀನಿ. ಕರ್ಕೊಂಡು ಹೋಗ್ತಾವ್ರೆ ಪ್ರತಿಯೊಬ್ರು. ಈ ಥರ ಸಿಚುವೇಶನ್ ಬಂದ್ಬಿಡುತ್ತೆ ಅವಾಗ ಬ್ರೇಕ್ ಹಾಕ್ಬೇಕು. ನೋಡ್ರಿ, ಫೋನಲ್ಲಿ ಇಟ್ಕೊಂಡಿದ್ದೀನಿ. ಪ್ರತಿಯೊಬ್ರು ಕರ್ಕೊಂಡು ಹೋಗ್ತಾವ್ರೆ. ಅವ್ರು ಮುಂದೆ ಅಲ್ಲೆಲ್ಲ ಹೋಗ್ತಾವ್ರೆ, ನಾವು ಅವ್ರ ಹಿಂದೆ ಹೋಗ್ತಾ ಇದೀವಿ. ನಾನೇ ಆಟೋ ಓಡಿಸ್ತಾ ಇರೋದು. ಆಟೋ ರಾಜ, ಹಾಂ ಹಿಡ್ಕೊ. ಗೈಸ್, ನಿಮ್ಗೇನಿದ್ರು ಬಾಡಿಗೆ, ರೆಂಟ್, ಆಮೇಲೆ ಅಲ್ಲಿ ಇಲ್ಲಿ ಹೋಗ್ಬೇಕು, ನಮಗೆ ಕರೀರಿ, ನಾವು ಬರ್ತೀವಿ. ಏನ್ ಮನು ಬರಲ್ಲ? ನಾವು ಹೋಗ್ತೀರಿ ನೀವು. ಗೈಸ್, ನಿಮ್ಗೆ ಎಲ್ಲಿಗೆ ಹೋಗ್ಬೇಕು ಹೇಳಿ, ನಮ್ಗೆ ಕರ್ಕೊಂಡ್ಗೆ ಹೋಗ್ತಾರೆ. ಇವತ್ತು ಏನಾದರೂ ಕಂಟೆಂಟ್ ಮಾಡ್ಬೇಕಿದ್ರ ನಾವು. ಗೈಸ್, 1 ವೀಲಲ್ಲಿ ಹೋಗ್ಬೇಕು, 2 ವೀಲಲ್ಲಿ ಹೋಗ್ಬೇಕು. ನೋಡ್ತೀರಾ? ನೋಡಿ, ಮೈಕಲ್ಲಿ ಕುಡಿಲಿ. ಮೈಕ್ ಜೋಬ್ಗೆ ಹಾಕ್ಬಿಟ್ಟಿದ್ದೇವಾ? ನೀವು ಮೈಕೆ ಹಾಕಿಲ್ಲ? ಯಾವುದು ಇದು? ಅದು ಆನ್ ಆಗೈತೆ ನೋಡೋ, ಲೈಟ್ ಬಂದೈತೆ ಕೆಳಗಡೆ. ಇದು ₹100 ಕನ್ನಡಕ. ತೋರಿಸು. ₹100 ಕನ್ನಡಕ ಇದು. ನಾನು ಆಟೋ ಶಂಕರ್. ಗೈಸ್, ಏರ್ಪೋರ್ಟ್ಗೆ ಎಲ್ಲಿಂದ? ಹೆಬ್ಬಾಳಿಂದ ಜಸ್ಟ್ 15 ಮಿನಿಟ್ಸ್ ನಾನು ಬಿಡ್ತೀನಿ. ಬನ್ನಿ, ಬುಕ್ ಮಾಡ್ಕೊಳ್ಳಿ ಆಟೋ. ನಮ್ಮ ಆಟೋನೇ ಬುಕ್ ಮಾಡ್ಕೊಳ್ಳಿ, ನಾವೇ ಕರ್ಕೊಂಡು ಹೋಗ್ತೀನಿ. ಬನ್ನಿ ಸರ್, ಬನ್ನಿ ಮೇಡಮ್. ಕುಳೆ ಕೊಡೋಣ ಇವಾಗ ಅವ್ರಿಗೆ. ಆರನ್ ಲೆಫ್ಟ್ ಸೈಡ್ ಆಗಿರೋದು. ಏರ್ಪೋರ್ಟ್. ಒಳ್ಳೆದು ತಪ್ಪ ಐತೆ. ಬಡವ್ರನವರು ಆಶಾಗಳು. ಗೈಸ್, ನಮ್ಮದು VIP ಆಟೋ. ಆ್ಯಕ್ಚುಲಿ ನಿಮಗೆ ಸರ್ವಿಸ್ ಏನೇನು ಸಿಗುತ್ತೆ ಅಂತಂದರೆ, ನಮ್ಮ ಹತ್ರ ಸನ್ ಗ್ಲಾಸಸ್, ಎಂಟರ್ಟೈನ್ಮೆಂಟ್, ಮೈನ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಮ್ಮ ಹತ್ರ. ಜೊತೆ ಹೋಗ್ಬೇಕಾದ್ರೆ ಬೇಜಾರಾದರೆ ನಿಮಗೆ ಸಾಂಗ್ ಹಾಕ್ಬೋದಮ್ಮ, ಸಾಂಗ್ ಬರುತ್ತೆ. ನೆಕ್ಸ್ಟ್ ನಮಗೆ ಸೆಕೆ ಆದರೆ ಇಲ್ಲಿ ಗಾಡಿ ಬರುತ್ತೆ. ಈ ಗಾಡಿ ಎಲ್ಲ ನಿಮಗೆ ವೆಂಟಿಲೇಷನ್ ಬೇಡವೇ ಬೇಡ. ಇಲ್ಲಿ ಇದೆಯಲ್ಲ ಇದು ಗೈಸ್, ಇದನ್ನು ನಾವು ದುಬೈಯಿಂದ ಇಂಪೋರ್ಟ್ ಮಾಡ್ತಿರೋದು. ಅಣ್ಣ ದಕ್ಕೊಂಡೈತವ್ರೆ, ಯಾಕಡ ಇದನ್ನ ದುಬೈಯಿಂದ ಇಂಪೋರ್ಟ್ ಮಾಡ್ತಿರೋದು. ಅದು ಕೂಡ ನೋಡ್ತಾ ಇದ್ದೀನಿ. ಆಕಾಶ್ಗೆ ಜೀವ ಬಗ ಬಗ. ಈ ಕಡೆ ಬಾ. ಆಕ್ಚುಲಿ ನಾವು ಇದನ್ನ ದುಬೈಯಿಂದ ಇಂಪೋರ್ಟ್ ಮಾಡ್ತಿದ್ದು. ಈ ಗ್ಲಾಸ್ ಏನು ಕಾಣಿಸ್ತಾ ಇದೆ ನಿಮಗೆ? ಬುಲೆಟ್ ಪ್ರೂಫ್ ಗ್ಲಾಸ್. BMTC ಬಸ್ಸಲ್ಲಿ ಅಷ್ಟೇ ನೀವು ಕೈ ಕಡೆ ತೊಡಿರೋದು. ಇಲ್ಲಿ ನೋಡಿ, BMTC ಬಸ್ಸಲ್ಲೂ ಈ ಥರ ಇರುತ್ತೆ. ನಮ್ಮ ಆಟೋದು ಈ ಥರ ಇರುತ್ತೆ. ಗುಂಡಿಗೆಲ್ ಮೀಟ್ರ್ ಇರೋದಲ್ಲ, ಹಿಡ್ಕೊಂಡ್ ತರ್ಸು. ಗುಂಡಿಗೆಲೆಲ್ಲ ಗುಂಡಿಗೆಲೆಲ್ಲ ಮೀಟ್ರ್ ಇರೋದು. ನಮ್ಮ ಆಟೋದಲ್ಲೂ ಮೀಟ್ರ್ ಇದೆ ಸರ್, ನಮ್ಮ ಆಟೋದಲ್ಲೂ ಮೀಟ್ರ್ ಇದೆ ಗೈಸ್. ಆಮೇಲೆ ಇನ್ನೊಂದು, ನಮ್ಮ ಗಾಡಿಯಲ್ಲಿ ಸ್ಪೆಷಾಲಿಟಿ ಏನಂದರೆ ಫೋನ್ ಹೋಲ್ಡರ್. ಇನ್ನೂ ಒಂದು ಸ್ಪೆಷಲ್ ಅಂದರೆ ಗಂಟೆ. ಬೇಜಾರಾದ ಗಂಟೆ ಹೊಡಿಬೋದು, ಗಲ 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 ಅಂತ. ಗೈಸ್, ಲೊಕೇಶನ್ ಹತ್ರ ಆ್ಯಕ್ಚುಲಿ ಬಂದೋ ನಾವು. ಇನ್ನೊಂದು ಮೇಯ್ನು, ನಾವು ಇದಕ್ಕೋಸ್ಕರನೇ ನೋಡಿ ಬೈತಿರೋರು, ನಾವು ಇದಕ್ಕೋಸ್ಕರನೇ ಆರನ್ ಇದೇ ಥರ ಬೇಕು ಅಂತ ಡಿಸೈನ್ ಮಾಡಿಸಿ ಕಸ್ಟಮೈಸ್ ಮಾಡಿಸಿರಂತ. ಆ್ಯಕ್ಚುಲಿ ಇಂಡೋನೇಷ್ಯಾದಿಂದ ಇಂಪೋರ್ಟೆಡ್ ಮಾಡಿಸಿರೋದು. ಇಂಡೋನೇಷ್ಯಾದಿಂದ ಇಂಪೋರ್ಟೆಡ್ ಮಾಡಿಸಿರೋದು. ಇದರಲ್ಲಿ ನಿಮಗೆ ಆರಲ್ಲಿ ಒಂದು 4 ಟೈಪ್ ಸಿಗುತ್ತೆ. ಈ ಥರ ಇನ್ನೂ ತುಂಬ ವೆರೈಟಿ ಸಿಗುತ್ತೆ. ಇದೇ ಥರ ಕಂಟೆಂಟ್ ಬೇಕಾ? ಮಾಡ್ಕೊಳ್ಳಿ, ಫಾಲೋ ಹೊಡ್ಕೊಳ್ಳಿ, ಲೈಕು. Everybody is a monster, I am also gangster. ಆಟೋದಲ್ಲಿ ಏನಾರು ಬಂದರೆ ಮುಖ ತೊಳೆಯೋಕ್ಕೆ ವಾಟ್ರು ಖಾಲಿ ಆಗಿಬಿಟ್ಟೈತೆ. ಮುಖ ತೊಳ್ಕೊಳ್ಳೋದು ಬಟ್ಟೆ. ನೀವು ನಿದ್ದೆ ಮಾಡೋಕ್ಕೆ ಒಂದು ನಾವು ಜಿಮ್ ಕೊಡ್ತೀವಿ, ಸರಿನಾ? ಬೆಡ್ ಥರ ಇದು. ಓದೋಕ್ಕೆ ಪೇಪರ್ ಏನು ಅನ್ನೋದು ಗೈಸ್. ಇನ್ನೂ ಒಂದು ಸಿಹಿ ಸುದ್ದಿ, ನಿಮಗೆ ತಿನ್ನಕ್ಕೆ ಮಾವಿನ ಹಣ್ಣು ಸಹ ಸಿಗುತ್ತೆ ಇಲ್ಲಿ. ಇದು ಏರ್ ಬ್ಯಾಗ್ ಇದು. ಆಮೇಲೆ ಇದು ಕೈ ತೊಳ್ಕೊಳ್ಳೋಕ್ಕೆ. ಇವಾಗ ನಾನು ನಿಮಗೆ
ಆ್ಯಕ್ಚುಲಿ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳೋದು ಮಕ್ಕಳು ಮಾವಿನ ಹಣ್ಣು ತಿಂದ್ಬಿಟ್ಟು ಟೇಸ್ಟ್ ಬಗ್ಗೆ ನಾನು ಮಾತಾಡ್ತೀನಿ. ತೊಳ್ದಿಲ್ಲ. ಮುತ್ತು ಥರ ಇಲ್ಲ, ಮಾವಿನ ಹಣ್ಣು ಥರ ಓವರ್ ಆಕ್ಟಿಂಗ್. ರಿವ್ಯೂ ನೋಡಿ ಅವರೇ ಮಾಡಿ ಅವನ ಹತ್ರ ಮೈಕ್ ಐತೆ. ಹಲೋ ಚೆಕ್ 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 ಮಾವಿನ ಬೈಕು. ಹಲೋ ತಡಿಯೋ. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಲಾಗ್. ಗಾಯ್ಸ್ ಬಂದಿದ್ದ ಕೆಲಸ ಮುಗೀತು, ಹೋಗ್ತಾ ಇದೀವಿ ಲೇತಿಂದ. ಆಫ್ ಮಾಡಲಿ ಗಾಯ್ಸ್. ಇವಾಗ ಲೇತಿಂದ ಹೊರಟಿದೀವಿ. ಐಟಮ್ ಎಲ್ಲ ಅಲ್ಲಿ ನೋಡ್ರಿ, ಇಲ್ಲಿ ಐತೆ. ಪೃಥ್ವಿ ಬ್ರೋ ಅಲ್ಲಿ ಅವ್ರೆ. ಹೆಲ್ಮೆಟ್ ಹಾಕಿಲ್ಲ, ಹಾಕ್ರಿ. 2000 ರೂಪಾಯಿ ಫೈನ್ ಹಾಕ್ರಿ ಅವ್ರಿಗೆ. ನಾನು ಕಾಕಿ ಶರ್ಟ್ ಹಾಕಿದ್ದೀನಿ ಗಾಯ್ಸ್, ನಿಮ್ಗೆ ಕಾಣಿಸ್ತಾ ಇದೆ ಅಷ್ಟೇ. ಇದು ಹೊಸ್ದಾಗಿ ಬಿಟ್ಟಿರೋದು ಪೊಲೀಸ್ ಅವರು. ಗಾಯ್ಸ್ ಯಾರೆಲ್ಲ BMTC ಓಡಾಡ್ತೀರಾ, ಫಸ್ಟ್ ಸ್ಟಾಪ್ ಮಾಡಿ. ನಮ್ಮಂತ ಮಿಡಲ್ ಕ್ಲಾಸ್ ಜನ ಆಟೋ ತಗೊಂಡಿರ್ತಾರೆ, ಆಟೋದಲ್ಲಿ ಓಡಾಡಿ. ತರ ತರ ವೆರೈಟಿ ಬರ್ತಾ ಇರೋದು ನಮ್ಮ ಹತ್ರ. ಜಸ್ಟ್ ಮಿಸ್ ಗೈಸ್. ಬಂದ್ರಾ? ಆಟೋ ಹೋಗ್ಬಿಟ್ಟಿದ್ದೀವಿ, ಇನ್ನ ಅಲ್ಲೇ ಅವ್ರೆ. ಗೈಸ್ ನಾನು ಹುಟ್ಟಕ್ಕಿಂತ ಮುಂಚೆನೆ ಆಟೋ ಕಲ್ತಿದ್ದೆ. ಅಂದ್ರೆ ಹುಟ್ಟಕ್ಕಿಂತ ಮುಂಚೆನೆ ಬೇರೆ ಜನದ್ದು ಆಟೋ ಕಲ್ತು ಆಮೇಲೆ ನಾನು ಈ ಫೀಲ್ಡ್ಗೆ ಬಂದಿರೋದು. ಸರ್ ನಾನು ಹುಟ್ಟಬೇಕಾದ್ರೆ ಅಪ್ಪ ಅಮ್ಮ ಇನ್ನೂ ಮದುವೆ ಆಗಿರ್ಲಿಲ್ಲ, ಗೊತ್ತಾ? ನಾವು ಹುಟ್ಟಾದ್ಮೇಲೆ ಅವ್ರ ಮದುವೆ ಆಗಿದ್ದು. ಯಾಕೋಸ್ಕರ ಅಂದ್ರೆ ಚೆನ್ನಾಗಿ ಓಡಿಸೋದು ಅವರು. ಸೊ ನೋಡಿ, ನಾನು ಆಟೋ ಓಡಿಸೋದು ನೋಡಿ ಸನ್ಮಾನ ಮಾಡ್ತವ್ರೆ. ಎಷ್ಟು ಸ್ಮೂತ್ ಆಗಿ ಓಡಿಸ್ತೀನಿ ಕಾರು, ಆಟೋ ಎಲ್ಲ. ಅಣ್ಣ ನಿಮ್ದು 370. ಅಲ್ಲಿಗೆ ಒಂದು ಡ್ರಾಪ್, ಇಲ್ಲಿಗೆ ಒಂದು ಡ್ರಾಪ್. ಗೈಸ್ ನೈಕಿ ಅವರು ಹೊಸ ಅಡಿಷನಲ್ ಬಿಟ್ಟಿದ್ದಾರೆ ಶೂ. ಜಾಕ್ ಬಾರ ಇಲ್ಲಿ ಕಡೆ. ಗೈಸ್ ಬಟ್ಟೆ ಇಲ್ಲಿ ಒಗ್ಸ ಕೊಟ್ಟವನೆ. ಗ್ರೀನ್ ಶರ್ಟು ವೈಟ್ ಆಗ್ಬಿಟ್ಟಿತ್ತಲ್ಲ, ಅದು ತಕೊಂಬಂದ. ಸೀರಿಯಸ್ ಆಗಿ ಹುಡುಗಿರ್ದೆ ಪ್ಯಾಂಟ್. ಬರ ಈ ಕಡೆ. ರೇರ್ ರ್ಯಾಪಿಡ್ ಅಲ್ಲಿ ತಗೋಬೇಕಿತ್ತು, ರೇರ್ ಆಗಿ ತಗೊಂಡ್ಬಿಟ್ಟ. ದಪ್ಪಂಡು ಅಂತ ಇವ್ರ ಹೆಸರು. ಸೊ ಇಂಡಿಯಾ ನಮ್ ಬೆಂಗಳೂರಲ್ಲೇ ತುಂಬಾ ಫೇಮಸ್. ಸುಮ್ನಿರಲೇ ರವಿಚಂದ್ರನ್ ಗೊತ್ತಾ ನಿಮ್ಗೆ? ಅವ್ರ ಮೊಮ್ಮಗ ಬಿಟ್ಕೊಂಡೆ ಓಡಾಡೋದಿವ್ರು. ಆಕ್ಚುಲಿ ಸ್ಕೂಲ್ಗೆ ಹೋಗಿದ್ರೆ ಈ ತರ ಉದ್ಧಾರ ಆಯ್ತಿದ್ದೆ ನಾನು. ಹೇಳಿ, ಸ್ಕೂಲ್ಗೆ ಹೋಗಿದ್ರೆ ಅದಕ್ಕೆ ಈ ತರ ಉದ್ಧಾರ ಆಗಿರೋದು. ಇದು ಇಂಜಿನಿಯರ್. ನಿಮ್ಗೆ ಯಾಕದು? ನಮ್ದು ಯಾವ್ದೋ ಬ್ರಾಂಚ್, ಮಲ್ಲೇಶ್ವರಂ ಬ್ರಾಂಚ್. ಝೋನ್ ಹೇಳ, ಸುಂಕದೊಡ್ಡೆ ಝೋನ್. ಎಷ್ಟು ದುಡಿತೀಯ ತಿಂಗಳಿಗೆ? ಎಷ್ಟು? ನಮಗೆ ಪಿಕ್ ಪಾಕೆಟ್ ಪಾಕೆಟ್ ಮದಿ ಆ ಥರ. ಓನಾ? ಬನ್ನಿ ಹತ್ರಿ. ಏನಾಕಾಶ್ ಬೋಸುಡಿಕೆ ಕಾಮಿಡಿ. ಸಲಾಮ್ ಅಲೈಕುಮ್. ಚೆನ್ನಾಗೈತದ ಆರೋನು. ಇಂಡೋನೇಷನ್ಸ್ ಬೇಕು. ಗೈಸ್ ಇದೇನು ಅವಘಡ ನಡೆದಿದೆ. ಏನಾಗಿದೆ ಆಕ್ಚುಲಿ? ಅಪಘಾತ ಸರಣಿ ವಲಯ. ಅಣ್ಣ ಮುಂದಕ್ಕೆ ಹೋಗೋಣ. ಗೈಸ್ ನಾನು ಹೋಗಿ ಅಲ್ಲಿ ನಾನು ಇವಾಗ ಅವ್ರಿಗೆ ಸಮಾಧಾನ ಮಾಡ್ಬೇಕು ಅಂತಿದ್ದೆ. ಅವ್ರವ್ರೇ ಸಮಾಧಾನ ಹೋಯ್ತವ್ರೆ, ಅದಕ್ಕೆ ಹೋಗ್ತಾ ಇಲ್ಲ. ಇದು BMW X1 ಅನ್ಸುತ್ತೆ. ಚಿಕ್ಕ ಮಕ್ಳದು. ನನ್ನ ಮಗ ಇದನ್ನಲ್ಲ, ಮೊಮ್ಮಗನ್ ಕೊಡಿಸ್ತಾ ಇದೀನಿ ನಾನು. ಇವತ್ತು ನಾವು ಗುರುವಾರ ಆಗಿರೋದ್ರಿಂದ ವೆಜ್ ಊಟ ತಿಂತಾ ಇದೀವಿ. ಸೊ ವೆಜ್ ಊಟ ಸವೇನ್ ಬನ್ನಿ. ವೆಜ್ ಅಲ್ಲಿ ಏನೈತೆ ಅಂತ ಗೊತ್ತಿಲ್ಲ. ಮೈಕ್ ಇಲ್ಲ ಇದೆ, ಇನ್ನೊಂದು ಮೈಕ್ ತರಬೇಕಿತ್ತು. ವೆಜ್ ಅಲ್ಲಿ ಇವಾಗ ಊಟ ಏನೇನೈತೆ ಅಂತ ತಿನ್ಕೊಂಡು ಸೀದಾ ಹೋಗೋಣ ಇಲ್ಲಿಂದ. ಪರನೆ ತಿಕ್ಕೋತಿದ್ದಾರೆ. ಸೋಪ್ ತಗ
ತೊಳೆಯೋಕೆ ಬಟ್ಟೆ ತೊಳೆಯೋ ಸೋಪು ಒರ್ಸ್ಕೊಂಡ್ಬಿಡ್ಬೇಕು ಬ್ರೋ. ನಾನ್ ವೆಜ್ಜಾ ಅಣ್ಣ? ವೆಜ್ ಇಲ್ವಾ ಅಣ್ಣ? ನೀವೇನಾದ್ರು ತಿಂದ್ರಪ್ಪ, ನೀವು ಈ ಪ್ರಾಣಿಗಳನ್ನ ಹಿಂಸೆ ಮಾಡಿ ಕೊಂದು ತಿಂತಾ ಇದ್ದೀರಾ. ನಾವು ವೆಜಿಟೇರಿಯನ್ಸ್, ಪ್ಯೂರ್ ವೆಜ್ಜು, ವೆಜ್ಜೇ ತಿನ್ನೋದು ನಾವು. ಇವತ್ತೊಂದ್ ದಿವ್ಸಕ್ಕೆ ವೆಜ್, ನಾನ್ ವೆಜ್. ಇವತ್ತೊಂದ್ ದಿವಸ ಅಲ್ಲ, ಇನ್ಮೇಲೆ ನಾನು ಪ್ಯೂರ್ ವೆಜಿಟೇರಿಯನ್. ನಾಚಿಕೆ ಯಾಕೆ? ನಾಚಿಕೆ ಹಿಂಗ್ ಮುಚ್ಕೊಂತಿಲ್ಲ ನಾನು. ಏನ್ ಮಾತಾಡ್ತೀಯೋ ಬಾದುಷಾ. ಈಗ ಊಟ ತಿನ್ಬಿಟ್ಟು ಸಿಗೋಣ, ಬಾಯ್. ಗೈಸ್ ಅವರೆಲ್ಲ ನಾನ್ ವೆಜ್ ತಿಂತವ್ರೆ, ಸೈಡ್ಸ್ ಏನು ಇಲ್ಲ. ಚಿಪ್ಸ್ ತಗೋತಾ ಇದೀನಿ, ಚಿಪ್ಸು. ನಾಚಿಕೆ ಅವರಿಗೆ. ಮಂಜುನ್ ಮಾತಾಡ್ಸೋಣ. ಮಂಜುಗ್ ನಾಚಿಕೆ. ಹೆಂಗೈತ್ ಮಂಜ ಊಟ? ಚಿಕನ್ ತಿಂತಿದ್ದೀನಿ. ಇಲ್ಲ ಇಲ್ಲಿಡಮ್ಮ, ಕೆಲ್ಸಕ್ಕೆ ಕಳಿಯೋದಿನ್ನ. ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಇವನು, ನನ್ನ ಸಂಬಳನೇ ಕೊಡಲ್ಲ. ಏನ್ ತಿನ್ಬೇಕು? ಡಿಲೀಟ್ ಮಾಡ್ಬಿಡ್ತೀನಿ, ಪೋಸ್ಟ್ ಮಾಡಿ ಡಿಲೀಟ್ ಮಾಡ್ತೀನಿ. ಗೈಸ್ ನನಗೂ ಚಿಕನ್ ಹಿಂಗಾಕಿ ಹಿಂಗ್ ತಿನ್ಬೇಕು ಅಂತ ಆಸೆ, ತಿನ್ನಂಗಿಲ್ಲ. ಆದ್ರೆ ಹಿಂಗಾಕಿ ಹಿಂಗ್ ತಿನ್ಬೇಕಂತ ಆಸೆ. ಹೋಯ್ತೀನಿ ಅಲ್ಲೇ ರಾಘವೇಂದ್ರ ಸ್ವಾಮಿ. ಇಲ್ಲ ಮಂಡ್ಯ ನಾಟಿ ಸ್ಟೈಲ್ ಬೇಡ. ಊಟ ಎಲ್ಲ ಮುಗಿಸಾದ್ಮೇಲೆ ಸಿಗ್ತೀವಿ ರೀ ಗೈಸ್. ಹೊರಡೋಣ, ಟೈಮ್ ಆಯ್ತು ಈಗ. ಊಟ ಎಲ್ಲ ಬಿಟ್ಟೋಯ್ತೀವಿ ರೀ, ಬಿಟ್ಟೋಯ್ತೀವಿ, ಬರ್ತೀವಿ. ಗೈಸ್ ಫೈನಲಿ ಗಾಡಿ ಎತ್ಕೊಂಡು ಹೋಗೋಣ ಈಗ, ಟೈಮ್ ಆಗ್ಬಿಟ್ಟೈತೆ. ಅಣ್ಣ ಸ್ವಲ್ಪ ಐಚೆ ಆಕಾಶ್ ಹಿಂಗೆ ರಿವ್ಯೂ ಮಾಡೋಕ್ಕೀಗ ಆ ಕಡೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ನಿನ್ನ ಹತ್ರನೇ ಇರ್ಬೇಕು ಅನ್ಸುತ್ತೆ, ನಿನ್ನ ಹತ್ರ ಇಲ್ವಾ? ಆಕಾಶ್ ಹಿಂಗೀಗ ಅಕಾರ್ಡು ರಿವ್ಯೂ ಮಾಡೋಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಪ್ರತಿಯೊಬ್ಬರು ಅಕಾರ್ಡ್ ಎತ್ಕೊಂಡು ಹೋಗ್ತಾ ಇರೋದು ಇವಾಗ. ನೋಡೋಣ, ಹೋಗೋಣ ಇವಾಗ ಇಲ್ಲಿಂದ ಫಸ್ಟ್. ಮಾಡ್ದಾ ಶರ್ಟ್ ಗಾಯ್ಸ್, ಇವಾಗ ಅಕಾರ್ಡ್ ಎತ್ಕೊಂಡಾಯ್ತು. ಸೊ ಆಕಾಶ್ ಹಿಂಗೆ ವೀಡಿಯೋ ಮಾಡೋಕೆ ಕರ್ಕೊಂಡು ಹೋಗೋಣ. ಹೊತ್ತು ಪಟ್ಟ ಅಂತ ಹೋಗೋಣ. ಹೇಳ ಬೋಸಡಿಕೆ ಹೇಳ್ತಾರ ಈ ಕಾರ್ದಾಗ, ಹೇಳ 9 ಮಾತಾಡ್ತದೆ ಆಕಾಶ. ಕಾಪ್ಸ್ ಇರ್ತಾರೆ ಇಲ್ಲಿ ಗೈಸ್. ಈಗ ಸ್ಪೋರ್ಟ್ಸ್ ಮೋಡ್ ಹಾಕಿದ್ದೀವಿ ಗಾಡಿನ, ಕಾಪ್ಸು. ಒಂದಿಂದ ಸ್ಟಾರ್ಟ್ ಮಾಡೋಣ, ಅದೊಂದು ವಿಚಾರಿಸಿರೋಣ. ಇವೇನು ಹೋಗ್ತೈತೆ ಗಾಡಿ ಎಲ್ಲ. ಎಷ್ಟೈತೆ ಸೀರೀಸ್ ಗಾಡಿ ಗೈಸ್. ಇವಾಗ GKVK ಬಂದಿದ್ದೀವಿ. ಸೊ ಒಳಗಡೆ ಬಂದ್ಬಿಟ್ಟಿದ್ದೀವಿ GKVKಗೆ. ಒಳಗಡೆ ಇಲ್ಲ, ಗಾಡಿ ಹಾಕೊಂಡು ವಿಡಿಯೋ ಮಾಡೋದೇ ಟಾಸ್ಕ್ ಇಲ್ಲಿ. ಇವಾಗ ಜಾಗ ನಿಲ್ಸೋಕ್ಕೆ ಬಿಡಲ್ಲ ಎಲ್ಲೂ. ಸೊ ಈಗ ಒಳಗಡೆ ಯಾವ್ದಾರ ತೋಟದೊಳಗಡೆ ತೊಗೊಂಡೋಗಿ ವಿಡಿಯೋ ಮಾಡ್ಕೊಂಡು ಹೋಗೋಣ. ಸೊ ಗೈಸ್ ಬಂದಾಯಿತು, ಇಲ್ಲಿ ತೋಟದೊಳಗಡೆ ಹಾಕೊಂಡಿದ್ದೀವಿ. ಸೊ ನೋಡ್ತಾ ಇರ್ಬೋದು ತೋಟ ಹೆಂಗೆ ಇದೆ ಅಂತ. ಈಚೆ ಹೇಳಿ ತೋರಿಸ್ತಿದ್ರಿ. ಸೊ ಆಕಾಶ ಮುಂದೆ ಒಂದು ನಿಂತ್ಕೊಂಡವ್ರೆ. ಆಕಾಶ ರೆಡಿ ಆಗ್ತಾವನೆ ವಿಡಿಯೋ ಮಾಡೋಕ್ಕೆ. ಸೊ ಇವಾಗ ನಾನು ಗಾಡಿ ಆಫ್ ಮಾಡಿ ಈಚೆ ಹೋಗ್ತೀನಿ ರೀ. ಇಳಿಸು, ಅವ್ನು ವಿಡಿಯೋ ಮಾಡ್ಕೊತಾನೆ. ಸರಿ ಅಲ್ಲ ಡಿಯರ್ ಎಲ್ಲ ಹಾಕಿದ್ರು ಫಸ್ಟ್. ಸರಿ ಗೈಸ್ ಬನ್ನಿ, ಡೌನ್ ಮಾಡಿದ್ದೀನಿ. ಸೊ ಗಾಡಿ ಯಾವ ಥರ ಕಾಣಿಸ್ತೈತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲ ಡೋರ್ ಹಾಕಲ್ಲ. ಗೈಸ್ ಲುಕ್ ಅಟ್ ದಿಸ್ ಗೈಸ್ ಬ್ಯೂಟಿ. ಏನು ಕ್ರೇಜಿ ಆಗಿ ಕುಂತೈತಲ್ಲ. ಸೊ ಅಕಾರ್ಡು ಬೋಟ್ ಕುಂದಂಗೆ ಕೂತೈತೆ ಅಕಾರ್ಡಲ್ಲಿ. ಮೈ ಫೇವ್ರೇಟ್ ಗೈಸ್. ಯಾವ ರೇಂಜ್ಗೆ ಐತೆ ನೋಡ್ರಿ.
ಕ್ಯಾಮ್ರೆ ನೋಡ್ರಿ ಯಾವ ರೇಂಜ್ ಹೋಗಿ ಕೂತ್ಕೊಂಡು ಇಲ್ಲಿ ನಿಮಗೆ ಗ್ಯಾಪೇ ಸಿಗಲ್ಲ. ಸೊ ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ನೋಡ್ರಿ, ವೀಲೆಲ್ಲ ಹೊರಗಡೆ ಹೋಗ್ಬಿಡುತ್ತೆ, ಕಂಪ್ಲೀಟ್ ಹೋಗ್ಬಿಡುತ್ತೆ. ಸೊ ಇದಕ್ಕೆ ನಾನು ನಿಮಗೆ ಇವಾಗ ಇದು ಡೌನ್ ಆಗಿದ್ದನ್ನ ತೋರಿಸ್ತೆ. ಸೊ ಹಬ್ಬ ಆದರೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಇವಾಗ. ಸೊ ಎಲ್ಲ ಉಲ್ಟಾ ತೋರಿಸ್ತಾರೆ, ಫಸ್ಟು ಅಪ್ಪಲ್ಲಿ ಇರುತ್ತೆ ಆಮೇಲೆ ಡೌನ್ ಇದು ಮಾಡ್ತಾರೆ. ಆ ಗೈಸ್ ಮನು ತೋರಿಸ್ತಾನೆ. ಸೊ ನಾನು ಇವಾಗ ನಿಮಗೆ ತೋರಿಸ್ತೀನಿ, ಮನು ತೋರಿಸ್ತಾನೆ. ಹಾಂ ಗೈಸ್ ಆ್ಯಕ್ಚುಲಿ ಇನ್ನೂ ಎದೋಳುತ್ತೆ. ಇವಾಗ ನಾನು ನಿಮಗೆ ಫುಲ್ಲು ಡೌನ್ ಮಾಡಿ ತೋರಿಸ್ತೀನಿ ನೋಡ್ರಿ ಇವಾಗ. ಹಾಂ ಗೈಸ್ ನೋಡಿದ್ರಲ್ಲ ಹಿಂಗೆ ಕಾಣಿಸ್ತೈತೆ ಯೂಟಿ ಅಂತ. ನೋಡ್ರಿ ಆ್ಯಕ್ಚುಲಿ ಕ್ಲೀನ್ ಸ್ಪೆಕ್ ಅಂದರೆ ಇದೆ, ನೀಟಾಗಿ ಕುತ್ಕೊಂಡಿದ್ದೆ ಗಾಡಿ ಕ್ರೇಜಿ. ಸೊ ಹಿಂದೆನೂ ಫುಲ್ ಕುತ್ಕೊಂಡಿಲ್ಲ, ಮುಂದೆನೂ ಫುಲ್ ಕುತ್ಕೊಂಡಿಲ್ಲ, ಆ ಥರ ಎಲ್ಲ ಇಲ್ಲ, ಒಂದೇ ಲೆವೆಲಲ್ಲಿ ಗಾಡಿ ಕೂತೈತೆ. ನನ್ನ ಹತ್ರ ಅಕೌಂಟ್ ಇತ್ತು ಗೈಸ್, ನಾನು ಕೊಟ್ಬಿಟ್ಟೆ. ಸೊ ನಮ್ಮದು ಸ್ವಲ್ಪ ದಿವಸ ಕಾರ್ ಬರುತ್ತೆ ಎಲ್ಲ ನೋಡಿ, ಶಾಕ್ ಆಗಬೇಕು, ಶಾಕ್ ಆಗಿ ಶೇಕ್ ಆಗಬೇಕು. ಗೈಸ್ ಲುಕ್ ಎಟ್ ದ ಇಂಜಿನ್ ರೂಮ್ ಗೈಸ್, ಸೆಕ್ಸಿ. ಸ್ಪಾಯ್ಲರ್ ಒಂದು ಹಾಕವ್ರು ಅಷ್ಟೇ, ಬಟ್ ಏರ್ ಸಸ್ಪೆನ್ಷನ್ ಹಾಕಿರೋದಕ್ಕೆ ಗಾಡಿ ಅಸಲಿ ಏರ್ ಸಸ್ಪೆನ್ಷನ್ ನೋಡಿ ಸರ್ ಗೈಸ್. OG ಏರ್ ಸಸ್ಪೆನ್ಷನ್. ಸೊ ಏರ್ಲೈನ್ ತುಂಬ ಕಾಸ್ಟ್ಲಿಯೆಸ್ಟ್ ಏರ್ ಸಸ್ಪೆನ್ಷನ್ನು, ಮತ್ತು OG ಏರ್ ಸಸ್ಪೆನ್ಷನ್ ಅಂತ ಅಂದ್ಕೊಳ್ರಿ. ಸೊ ಕರ್ನಾಟಕದಲ್ಲಿ ಫಸ್ಟ್ ಅಕಾರ್ಡ್ಗೆ ಏರ್ಲೈನ್ ಏರ್ ಸಸ್ಪೆನ್ಷನ್ ಇದೊಂದೇ ಆಗಿರೋದು, ಇನ್ಯಾವುದೂ ಆಗಿಲ್ಲ. ಸೊ ಗಾಡಿ ನೋಡೋಕೆ ಮಾತ್ರ ಬೊಂಬಾಟ ಐತೆ ಗೈಸ್. ಅವರಿಬ್ಬರು ಅಲ್ಲಿ ವ್ಲಾಗ್ ಮಾಡ್ತವ್ರೆ. ಸೊ ನಂದು ಫೋನ್ ಸ್ವಿಚ್ ಆಫ್ ಆಗಿಬಿಡೋದು, ಸೊ ಅದಕ್ಕೆ ಒಳಗಡೆ ಬಂದು ಕೂತ್ಕೊಂಡಿದ್ದೀನಿ, ಚಾರ್ಜ್ ಹಾಕ್ಕೊಂಡು. ಗೈಸಲ್ಲಿ 100 ರೂಪಾಯಿ ಕೊಟ್ಟು ಶೇಡ್ಸ್ ತೊಗೊಂಡ. ಇದಕ್ಕೆ ಅನ್ಸುತ್ತೆ ನನಗೆ, ಅಲ್ಲಿ ಏನಕ್ಕೆ ತೊಗೊಂಡ ಸುಮ್ಮನೆ ತೊಗೊಳೋದಲ್ಲ ಏನು ಅಂದ್ಕೊಂಡೆ. ಅಣ್ಣ ಇದಕ್ಕೆ ತೊಗೊಂಡಿರೋದು ವ್ಲಾಗ್ ಮಾಡೋಕ್ಕೆ. ಈ ವಿಡಿಯೋಗೆ ಏನು ಪ್ರಿಪ್ರೇಷನು ಡೆಡಿಕೇಶನು ಅಂತಂದರೆ, ಇದು ಸ್ವಲ್ಪ ಹೊತ್ತು 10 ನಿಮಿಷ ಇರುತ್ತೆ ಅಷ್ಟೇ. ಮನೆಗೆ ಹೋದ್ಮೇಲೆ ಲೌಡಾನು ಇರಲ್ಲ, ಇದೆಲ್ಲ ಹೋಗಿ ಮಲ್ಕೊಂಬಿಡ್ತಾನೆ ಗೊಬ್ಬರ ಹಾಕೊಂಡು.